बीदर में ब्लॉक कांग्रेस कमेटी के अध्यक्ष चंद्रकांत हिप्पलगांव के नेतृत्व में ये मांग की गई। राज्य में नई कांग्रेस सरकार में वरिष्ठ नेताओं ईश्वर बी खंडरे और के.एच. मुनियप्पा को उप मुख्यमंत्री का पद दिया जाना चाहिए और कहा गया कि ईश्वर खंडरे ने कल्याण कर्नाटक क्षेत्र के विकास और पार्टी संगठन को मजबूत करने में महत्वपूर्ण योगदान दिया है। इसी तरह के.एच. मुनियप्पा पार्टी के वरिष्ठ नेता हैं और उन्होंने विभिन्न समुदाय के बीच अच्छा तालमेल स्थापित किया है। इसलिए उन्होंने राय व्यक्त की कि इन दोनों को उप मुख्यमंत्री का पद देने से क्षेत्रीय और सामाजिक संतुलन हासिल करने में मदद मिलेगी। कांग्रेस नेता और कार्यकर्ताओं ने कांग्रेस आला कमान और मुख्यमंत्री से अपील की कि वे राज्य के सभी हिस्सों को समान प्रतिनिधित्व सुनिश्चित करने के लिए उचित निर्णय लें। इस अवसर पर कांग्रेस के नेता, कार्यकर्ता और विभिन्न इकाइयों के पदाधिकारी उपस्थित थे। कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರಕ್ಕಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಬಹಳ ಜನಸಂಖ್ಯೆಯಲ್ಲಿ ಹೋಗಬೇಕಾಗಿದೆ। ಅದೇ ಪ್ರಕಾರ ತಮ್ಮೆಲ್ಲರಿಗೆ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲ ಹಿರಿಯ ಧುರೀಣರಿಗೆ ನನ್ನ ಬೇಡಿಕೆ, ಕರ್ನಾಟಕ ರಾಜ್ಯದ ಕಪ್ಪು ಚುಕ್ಕೆ ಇರಲಾರದಂತ ರಾಜಕೀಯ ಮಾಡುವ ಈಶ್ವರ್ ಖಂಡ್ರೆ ಅವರು 10 ವರ್ಷ ಸಚಿವರಾಗಿ, ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿ, ಸಂಸ್ಥೆಯ ಅಧ್ಯಕ್ಷರಾಗಿ, ಫ್ಯಾಕ್ಟರಿ ಅಧ್ಯಕ್ಷರಾಗಿ 16 ಅಧಿಕಾರಿಗಳನ್ನು ಚಲಾಯಿಸಿದಾರ। ಯಾವ ಅಧಿಕಾರದಲ್ಲೂ ಕೂಡ ಅವರು ಎಲ್ಲಿ ತಪ್ಪು ಮಾಡಿಲ್ಲ। ಇಂಥ ನಾಯಕರು ಕರ್ನಾಟಕ ರಾಜ್ಯಕ್ಕೆ ಅತಿ ಅವಶ್ಯ ಇದೆ। ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಲಿಂಗಾಯತ್ ಲೀಡರ್ ಕೂಡ ಇಲ್ಲ। ಇವತ್ತಿನ ದಿವಸ ಎಲ್ಲ ಸಮಾಜಗಳು ಹಂಚೋಗಿದೆ। ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ರಾಜಕೀಯ ಅತಿ ಅವಶ್ಯ ಇದೆ। ಈ ಲಿಂಗಾಯತ್ನ ಹೋದಂತ ಬಿಜೆಪಿ ಹೋದಂತ ಎಲ್ಲ ಕಾರ್ಯಕರ್ತರು ಕರೆಯಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಈಶ್ವರ ಖಂಡ್ರೆ ಅವರಿಗಿದೆ। ಅದು ಕಾಂಗ್ರೆಸ್ಸಿನ ಎಲ್ಲ ಹಿರಿಯರಿಗೂ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೂ ನಾನು ವಿನಂತಿಸಿ ಹೇಳುವುದೇನೆಂದರೆ, ಈಶ್ವರ ಖಂಡ್ರೆ ಅವ್ರದ್ದು ರಾಜಕೀಯದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಕೊಡೋದು ಅತಿ ಅವಶ್ಯ ಇದೆ। ಕಾರಣ ಕಾಂಗ್ರೆಸ್ ಅವ್ರು ಬಂದರೆ ಭಾಳ ಶಕ್ತಿಶಾಲಿ ಆಗ್ತದೆ, ಭಾಳ ಬೆಳೀತದೆ। ಅದಕ್ಕೆ ಅದೇ ಪ್ರಕಾರ ಕೋಲಾರ ಜಿಲ್ಲೆಯ ಹಿರಿಯ ಮುತ್ಸದ್ದಿ ಹಾಗೂ 10 ವರ್ಷ ಸೆಂಟ್ರಲ್ನ ಮಂತ್ರಿ ಅಂತ ಸಮಾಜದ ಅಧ್ಯಕ್ಷರಂತ ಕೆ.ಎಚ್. ಮುನಿಯಪ್ಪರು ಕೂಡ ಭಾಳ ಅನುಭವಿಸ್ತರು, ಭಾಳ ಅವರು ಜನಸಂಪರ್ಕ ಉಳ್ಳಂಥ ನಾಯಕರು। ಇವತ್ತು ಅವ್ರ ಸಮಾಜ ಅವ್ರ ಕಂಟ್ರೋಲ್ನಲ್ಲಿದೆ, ಅವ್ರ ಕೈಯಲ್ಲಿದೆ। ಅವರಿಗೂ ಕೂಡ ಕರ್ನಾಟಕದ್ದು, ಯಾಕಂದ್ರೆ ಅವ್ರ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೂ ಕೂಡ ಅನ್ಯಾಯ ಆಗಿದೆ, ಮಂತ್ರಿಮಂಡಲದಲ್ಲಿ ಅನ್ಯಾಯ ಆಗಿದೆ। ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಇಲ್ಲಿವರೆಗೆ ಕೊಟ್ಟಿಲ್ಲ। ಬಿಜೆಪಿದವರು ಒಂದ್ಸರಿ ಕೊಟ್ಟಿದ್ರು, ಕಾರಜೋಳ ಅವರಿಗೆ, ಕಾಂಗ್ರೆಸ್ನವ್ರಿಗೆ ಏನು ಕೊಟ್ಟಿಲ್ಲ। ಇವಾಗ ಕೆ.ಎಚ್. ಮುನಿಯಪ್ಪರಿಗೆ ಕೂಡ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ನಾನು ಬೀದರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ।